ಬಂಧು ಮಿತ್ರರೇ ನಮಸ್ಕಾರ. ನಿಮಗೆಲ್ಲರಿಗೂ ಕೂಡ ಎಕ್ಸಿಟ್ ಪೋಲ್ಗೆ ಸ್ವಾಗತ. ನೋಡಿ, ನಥಿಂಗ್ ನೌ ಎಕ್ಸಿಟ್ ಪೋಲನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬೈ ಎಲೆಕ್ಷನ್ ನಡೆದಿದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು 3 ಕ್ಷೇತ್ರಗಳ ಹಣೆ ಬರಹ ಬರೆಯೋದಕ್ಕೆ 23ನೇ ತಾರೀಕು ಸಿದ್ಧವಾಗಿದೆ. ಅದಕ್ಕೆ ಮುಂಚಿತವಾಗಿ ಚುನಾವಣಾ ನಂತರದ ಸಮೀಕ್ಷೆಗಳನ್ನು ನಾವೀಗ ಹೇಳ್ತಾ ಹೋಗ್ತೀವಿ. ಚುನಾವಣಾ ಪೂರ್ವ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಟ್ರೆಂಡ್ ಇತ್ತು, ಸಂಡೂರಿನಲ್ಲಿ ಅನ್ನಪೂರ್ಣ ತುಕಾರಾಮ್ ಟ್ರೆಂಡ್ ಇತ್ತು, ಅದೇ ರೀತಿಯಾಗಿ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಟ್ರೆಂಡ್ ಇತ್ತು. ಆದರೆ ಈಗ ಚುನಾವಣಾ ನಂತರದ ಸಮೀಕ್ಷೆಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಅಂದರೆ ಎಕ್ಸಿಟ್ ಪೋಲ್ ಅಂತ ಕರೀತಾರೆ ಸ್ನೇಹಿತರೆ. ಬಹಳ ಪ್ರಮುಖವಾಗಿ ಇದು ಕೇವಲ ಎಕ್ಸಿಟ್ ಪೋಲ್ ಮಾತ್ರ ಆಗಿರುತ್ತೆ. ಇದೇ ನಿಜವಾದ ಫಲಿತಾಂಶ ಆಗಿರೋದಿಲ್ಲ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇದ್ಯಾವುದೇ ಕಾರಣಕ್ಕೂ ನಿಜವಾದ ಫಲಿತಾಂಶ ಆಗಿರೋದಿಲ್ಲ. ಆದರೆ ಎಕ್ಸಿಟ್ ಪೋಲ್ ಇದು ಅಂದರೆ ಪಕ್ಕ ಒಂದು ರೀತಿಯಲ್ಲಿ ಇವರೇ ಗೆಲ್ಲುತ್ತಾರೆ ಅನ್ನುವಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಷ್ಟೋ ಬಾರಿ ಎಕ್ಸಿಟ್ ಪೋಲ್ಗಳು ಕೂಡ ಸುಳ್ಳಾಗಿರುವುದುಂಟು, ಎಷ್ಟೋ ಬಾರಿ ಅಂದರೆ ಅನೇಕ ಬಾರಿ ನಿಜ ಆಗಿರೋದುಂಟು, ಕಮ್ಮಿ ಬಾರಿ ಸುಳ್ಳಾಗಿರೋದುಂಟು. ಸೊ ಇರಲಿ, ಒಟ್ಟಿನಲ್ಲಿ ಎಕ್ಸಿಟ್ ಪೋಲ್ ಏನು ಹೇಳ್ತಾ ಇದೆ, ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ ಹೈ ವೋಲ್ಟೇಜ್ ಕ್ಷೇತ್ರ ಅಂತಂದರೆ ಅದು ಮೊದಲನೇ ಸ್ಥಾನದಲ್ಲಿ ನಿಲ್ಲೋದು ಚನ್ನಪಟ್ಟಣ, 2ನೇ ಸ್ಥಾನದಲ್ಲಿ ನಿಲ್ಲೋದು ಶಿಗ್ಗಾವಿ, 3ನೇ ಸ್ಥಾನದಲ್ಲಿ ನಿಲ್ಲೋದು ಸಂಡೂರು. ಓಕೆ, ನಾನು ಮೊನ್ನೆ ನಿಮಗೆ ಚನ್ನಪಟ್ಟಣದನ್ನು ಕೊನೆ ಬಾರಿ ಹೇಳಿದ್ದೆ. ಆದರೆ ಈ ಸಲ ಮೊದಲ ಬಾರಿಗೆ ಚನ್ನಪಟ್ಟಣವನ್ನು ನಾನು ನಿಮಗೆ ಸಂಪೂರ್ಣವಾಗಿ ವಿವರಿಸ್ತಾ ಹೋಗ್ತೀನಿ. ಚನ್ನಪಟ್ಟಣದಲ್ಲಿ ಗೆಲ್ಲೋ ಅಭ್ಯರ್ಥಿ ಯಾರು ಅನ್ನುವಂಥ ಕುತೂಹಲ ನಿಮಗೂ ಇದೆಯಾ? ತಿಳ್ಕೊಳ್ಳುವಂಥ ಕುತೂಹಲ ನಿಮಗೆ ಇದೆಯಾ? ಹಾಗಾದರೆ ಈಗ ಹೇಳ್ತಾ ಇದ್ದೀನಿ ಕೇಳಿ. ಚನ್ನಪಟ್ಟಣದಲ್ಲಿ ಪಕ್ಕಾ ಗೆಲ್ಲುವಂಥ ಅಭ್ಯರ್ಥಿ ಎಕ್ಸಿಟ್ ಪೋಲ್ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ ಸುಮಾರು 2ರಿಂದ 3 ಸಾವಿರ ಮತಗಳ ಅಂತರದಲ್ಲಿ ಗೆಲ್ಲುತ್ತಾರೆ ಅನ್ನುವಂಥ ವರದಿ ಈಗ ಸಿಗ್ತಾ ಇರುವಂಥದ್ದು. ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ? ಎಕ್ಸಿಟ್ ಪೋಲ್ ನಿಜ ಆಗುತ್ತಾ? 23ರಂದು ಫಲಿತಾಂಶ ನಿಜ ಆಗುತ್ತಾ ಹಾಗಾದರೆ ಅನ್ನುವಂಥ ಪ್ರಶ್ನೆ ಈಗ. ನಿಖಿಲ್ ಕುಮಾರಸ್ವಾಮಿ ಸುಮಾರು 2ರಿಂದ 3, ನಾನು ಆವತ್ತೇ ಹೇಳ್ತಾ ಇದ್ದೆ ನಿಮಗೆ, ಸುಮಾರು 5,000 ಒಳಗಡೆ ಮತಗಳ ಅಂತರ ಗೆಲುವು ಸೋಲು ಏನೇ ಇದ್ರೂ ಕೂಡ ಯೋಗೇಶ್ವರ್, ಕಾಂಗ್ರೆಸ್ಗೆ ಜಿಗಿದಂಥ ಯೋಗೇಶ್ವರ್ ಅವರ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ NDA ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ರು. ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ತೀರುತ್ತಾರೆ ಅನ್ನುವಂಥ ವರದಿಗಳು ಈಗಾಗಲೇ ಸಿಗ್ತಾ ಇರುವಂಥದ್ದು. ನಿಮಗೆ ಬಹಳ ಪ್ರಮುಖವಾಗಿ ಟೈಮ್ಸ್ ನೋ ಆಗಿರ್ಬೋದು, ಆಜ್ ತಕ್ ಆಗಿರ್ಬೋದು, ರಿಪಬ್ಲಿಕ್ ಆಗಿರ್ಬೋದು, ಜೊತೆಗೆ ಒಂದಷ್ಟು ಎಕ್ಸಿಟ್ ಪೋಲ್ ವರದಿಗಳು ಕೂಡ ಹೇಳ್ತಾ ಇರುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಗೆಲ್ಲುವಂಥದ್ದು. ಹಾಗಾದರೆ ನಿಖಿಲ್ ಕುಮಾರಸ್ವಾಮಿ ಗೆಲ್ಲುವಂಥ ಪರ್ಸೆಂಟೇಜ್ ಏನಿದೆ? ಪರ್ಸೆಂಟೇಜ್ ನೋಡ್ತಾ ಹೋಗೋಣ. ನಿಖಿಲ್ ಕುಮಾರಸ್ವಾಮಿ ಗೆಲ್ಲುವಂಥ ಪರ್ಸೆಂಟೇಜ್ ಶೇಕಡ 100ರಲ್ಲಿ ಶೇಕಡ 68% ನಿಖಿಲ್ ಕುಮಾರಸ್ವಾಮಿ ಗೆಲ್ಲುವಂಥ ಟ್ರೆಂಡ್ ಇದೆ, ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಇನ್ನು ಕೇವಲ 32% ಮಾತ್ರ CP ಯೋಗೇಶ್ವರ್ ಹೇಳ್ತಾ ಇರೋದು. ಇದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡ್ತಾ ಹೋಗೋಣ. ಇದಿಷ್ಟು ಚನ್ನಪಟ್ಟಣದ ಎಕ್ಸಿಟ್ ಪೋಲ್ನ ಗೆಲುವಿನ ಅಭ್ಯರ್ಥಿಯ ಹೆಸರು. ಆದರೆ ಉಲ್ಟವೂ ಆಗಬಹುದು. ಎಕ್ಸಿಟ್ ಪೋಲನ್ನು ತಲೆ ಕೆಳಗೆ ಮಾಡಿ ಬುಡವನ್ನು ಅಲ್ಲಾಡಿಸಲಬಹುದು 23ರ ಫಲಿತಾಂಶ. ನೆಕ್ಸ್ಟ್ ನಾವೀಗ ಶಿಗ್ಗಾವಿ ಕಡೆ ಹೋಗೋಣ. ಶಿಗ್ಗಾವಿ ವಿಧಾನಸಭಾ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ನಲ್ಲಿ ಗೆಲ್ಲುವಂಥ ಅಭ್ಯರ್ಥಿ ಯಾರು? ನಿಮಗೆಲ್ಲರಿಗೂ ಕೂಡ ಕದನ ಕುತೂಹಲ ಇರಬಹುದು. ಭರತ್ ಬೊಮ್ಮಾಯಿ BJPಯಿಂದ ವರ್ಸಸ್ ಕಾಂಗ್ರೆಸ್ನಿಂದ ಯಾಸಿರ್ ಖಾನ್ ಪಠಾಣ್. ವಾದ ವಿವಾದಗಳು, ಸ್ಟೇಟ್ಮೆಂಟ್ಗಳು ಎಲ್ಲವನ್ನೂ ಕೊಟ್ಟಿದ್ದಾರೆ. ಕೊನೆ ಮೂಮೆಂಟ್ನಲ್ಲಿ ಮತಗಳ ಬದಲಾವಣೆ, ಅಲ್ಲಿ ಆಗಿರುವಂಥ ಒಟ್ಟು ಶೇಕಡ 84% ಮತದಾನ, ಇವೆಲ್ಲವೂ ಕೂಡ ಟ್ರೆಂಡನ್ನು ಬದಲಾಯಿಸಿ ಎಕ್ಸಿಟ್ ಪೋಲ್ ಏನು ಹೇಳ್ತಾ ಇದೆ? ಎಕ್ಸಿಟ್ ಪೋಲ್ ಪ್ರಕಾರ ಶಿಗ್ಗಾವಿ, ಸವಣೂರು ಕ್ಷೇತ್ರದಲ್ಲಿ ಗೆಲ್ಲುವಂಥ ಅಭ್ಯರ್ಥಿ ಯಾರು ಅಂತ ತಿಳಿದುಕೊಳ್ಳುವಂಥ ಕುತೂಹಲ ನಿಮಗಿದೆಯಾ? ಎಸ್, ಶಿಗ್ಗಾವಿ ಸವಣೂರಿನಲ್ಲಿ ಗೆಲ್ಲುವಂಥ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಅನ್ನುವಂಥ ಮಾತುಗಳನ್ನು ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂಥದ್ದು ಭರತ್ ಬೊಮ್ಮಾಯಿ. ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂಥದ್ದು ಈ ಬಾರಿ ಶಿಗ್ಗಾವಿಯಲ್ಲೂ ಕೂಡ ಕಳೆದ ಬಾರಿ ಬಸವರಾಜ ಬೊಮ್ಮಾಯಿ ಗೆದ್ದಂಥ ರೀತಿಯಲ್ಲಿಯೇ ಈ ಬಾರಿ ಭರತ್ ಬೊಮ್ಮಾಯಿಯನ್ನು ಕೈ ಹಿಡಿಯೋದಕ್ಕೆ ಮತದಾರ ಒಲವನ್ನು ತೋರಿಸಿದ್ದಾನೆ. ಎಸ್, ಎಷ್ಟು ಪರ್ಸೆಂಟೇಜ್ ಭರತ್ ಬೊಮ್ಮಾಯಿ ಗೆಲುವು ಸಾಧಿಸುವ ಸಾಧ್ಯತೆ ಇದೆ? ಪರ್ಸೆಂಟೇಜ್ ವೈಸ್ ಎಕ್ಸಿಟ್ ಪೋಲ್ ಏನು ಹೇಳುತ್ತೆ ಅಂತಂದರೆ 72%ನಷ್ಟು, 72%ನಷ್ಟು ಭರತ್ ಬೊಮ್ಮಾಯಿ ಈ ಒಂದು ಚುನಾವಣೆಯಲ್ಲಿ ಗೆಲ್ಲುತ್ತಾರೆ ಅನ್ನುವಂತಹ ಎಕ್ಸಿಟ್ ಪೋಲ್ ಮಾಹಿತಿಯ ಅನುಸಾರ 72% ಭರತ್ ಬೊಮ್ಮಾಯಿ ಗೆಲ್ತಾರೆ. ಇನ್ನು 28% ಯಾಸಿರ್ ಖಾನ್ ಪಠಾಣ್ ಗೆಲುವು ಸಾಧಿಸುವ ಸಾಧ್ಯತೆಗಳು ಕಾಣುತ್ತಿವೆ ಅನ್ನುವಂಥ ವಿಚಾರ ಎಕ್ಸಿಟ್ ಪೋಲ್ನಲ್ಲಿ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ
ಈ ಒಂದು ಎಕ್ಸಿಟ್ ಪೋಲ್ ಏನು ಹೇಳ್ತಾ ಇದೆ ಶಿಗ್ಗಾವಿಲಿ ಅಂತಂದರೆ BJPಯು ಕೂಡ ಮೇಲುಗೈ ಸಾಧಿಸ್ತಾ ಇದೆ. ನೋಡಿ, ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ NDA ಅಭ್ಯರ್ಥಿ 1, ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ 2, ಅಂದರೆ 2 ಕೂಡ BJP, 0 ಕಾಂಗ್ರೆಸ್. ಇನ್ನು ಬನ್ನಿ, ಹಾಗಾದರೆ ನೆಕ್ಸ್ಟ್ 3, ಸಂಡೂರು ಕ್ಷೇತ್ರದಲ್ಲಿ ಗೆಲ್ಲುವ ಅಭ್ಯರ್ಥಿ ಯಾರು? ಸಂಡೂರು ಕ್ಷೇತ್ರದಲ್ಲಿ ಗೆಲ್ಲುವಂಥ ಅಭ್ಯರ್ಥಿ ಯಾರು ಅಂತ ಎಕ್ಸಿಟ್ ಪೋಲ್ ಏನು ಹೇಳ್ತಾ ಇದೆ ನೋಡ್ತಾ ಹೋಗೋಣ. ಸಂಡೂರಿನಲ್ಲಿ BJPಯಿಂದ ಬಂಗಾರು ಹನುಮಂತು, ಕಾಂಗ್ರೆಸ್ನಿಂದ ನಿಮಗೆ ಸ್ಪರ್ಧೆ ಮಾಡ್ತಾ ಇರೋದು ತುಕಾರಾಂ ಪತ್ನಿ ಅನ್ನಪೂರ್ಣ ತುಕಾರಾಂ. ಹಾಗಾದರೆ ಇವರಿಬ್ಬರ ಗೆಲುವನ್ನು ಮತದಾರ ಯಾವ ರೀತಿ ನಿರ್ಧರಿಸಿದ್ದಾನೆ ಅನ್ನುವಂಥದ್ದನ್ನು ಎಕ್ಸಿಟ್ ಪೋಲ್ ಏನು ಹೇಳ್ತಾ ಇದೆ, ಚುನಾವಣೋತ್ತರ ಸಮೀಕ್ಷೆ ಏನು ಹೇಳ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ತಾ ಹೋದರೆ ನಿಮಗೂ ಕೂಡ ಸಂಡೂರು ಕ್ಷೇತ್ರದಲ್ಲಿ ಗೆಲುವಿನ ನಾಯಕ ಯಾರು ಅನ್ನೋ ಕದನ ಕುತೂಹಲ ಇಟ್ಕೊಂಡಿದ್ದೀರಿ. ಹಾಗಾದರೆ ಯಾರು ಅಂತ ನೋಡ್ತಾ ಹೋಗೋಣ. ಈ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಸಂಡೂರು ಕ್ಷೇತ್ರದಲ್ಲಿ ಗೆಲ್ಲುವ ಅಭ್ಯರ್ಥಿ ಬಂಗಾರು ಹನುಮಂತು. ವೀಕ್ಷಕರೇ, ನೀವಿಲ್ಲಿ ಗಮನಿಸ್ತಾ ಇದ್ದೀರಿ, BJPಯಿಂದ ಸ್ಪರ್ಧೆ ಮಾಡಿರುವ ಬಂಗಾರು ಹನುಮಂತು ಈ ಬಾರಿ ಸಂಡೂರು ಕ್ಷೇತ್ರದಲ್ಲಿ ಇತಿಹಾಸವನ್ನು ಬರೆಯೋದಕ್ಕೆ ಸಜ್ಜಾಗಿದ್ದಾರೆ. ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂಥದ್ದು ಸಂಡೂರಿನಲ್ಲಿ ಬಂಗಾರು ಹನುಮಂತು ಗೆಲುವಿನ ಅಭ್ಯರ್ಥಿ ಅಂತ ಹೇಳಿ. ಆದರೆ ನಾನು ಕಡೆ ಬಾರಿ ಹೇಳ್ತಾ ಇದ್ದೀನಿ, ಇಲ್ಲಿ ಸಿಕ್ಕಿರುವಂಥ ಎಕ್ಸಿಟ್ ಪೋಲ್ ಪ್ರಕಾರ ಸಿಕ್ಕಿರುವಂಥದ್ದು 3-0, 3 BJP, 0 ಕಾಂಗ್ರೆಸ್. 3ಕ್ಕೆ 3 ಕ್ಷೇತ್ರಗಳನ್ನು ಕೂಡ ಕೇಸರಿ ಪಡೆ ಹೊಡೆದುಕೊಳ್ಳುತ್ತಾ ಈ ರೀತಿಯಾಗಿ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಎಕ್ಸಿಟ್ ಪೋಲ್ ಹೇಳುವಿಕೆ ನಿಜಕ್ಕೂ ಕೂಡ ಸತ್ಯನಾ? ಎಕ್ಸಿಟ್ ಪೋಲ್ ಹಾಗಾದರೆ ಅದೇ ಫಲಿತಾಂಶನ? ಇಲ್ಲ, ಯಾವುದೇ ಕಾರಣಕ್ಕೂ ಎಕ್ಸಿಟ್ ಪೋಲ್ ಫಲಿತಾಂಶ ಆಗಿರೋದಿಲ್ಲ. ಆದರೆ ಎಷ್ಟೋ ಎಕ್ಸಿಟ್ ಪೋಲ್ಗಳು ಸತ್ಯ ಆಗಿದೆ. ಅಂದರೆ ನಿಮಗೆ 80%ಕ್ಕೂ ಹೆಚ್ಚು % ಈ ಒಂದು ಎಕ್ಸಿಟ್ ಪೋಲ್ ಸತ್ಯ ಆಗಿದೆ. ಇನ್ನು 20ಕ್ಕೂ ಕಮ್ಮಿ ಪರ್ಸೆಂಟೇಜ್ ಈ ಎಕ್ಸಿಟ್ ಪೋಲ್ ಸುಳ್ಳಾಗಿದೆ. ಸೊ ಹಾಗಾಗಿ ವೀಕ್ಷಕರೇ, ಬಂಧು ಮಿತ್ರರೇ, ದಯವಿಟ್ಟು ಎಕ್ಸಿಟ್ ಪೋಲ್ನ ನೀವು ಒಂದು ತಲೆಯಲ್ಲಿ ಇಟ್ಕೊಂಡಿರಿ ನಿಮ್ಮ ಲೆಕ್ಕಾಚಾರದಲ್ಲಿ. ಆದರೆ ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂಥದ್ದು 3-0, 3 BJP, 0 ಕಾಂಗ್ರೆಸ್. 3ಕ್ಕೆ 3 ಕ್ಷೇತ್ರ, ಒಂದರಲ್ಲಿ ಒಂದು NDA, 2 BJP. ಈ ಬಾರಿ ಸಂಡೂರಿನಲ್ಲಿ ಇತಿಹಾಸ ಬರೆಯುವಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇರೋದ್ರಿಂದ 3ಕ್ಕೆ 3 BJP ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಕಾದು ನೋಡೋಣ, 23ರ ಫಲಿತಾಂಶ ಎಲ್ಲವನ್ನ ಹೇಳುತ್ತೆ. ಏನಾಗುತ್ತೆ ಎನ್ನುವಂಥದ್ದನ್ನು ನಾವು ಕಾದು ನೋಡ್ತಾ ಹೋಗೋಣ. ಎಕ್ಸಿಟ್ ಪೋಲ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಕ್ಸಿಟ್ ಪೋಲೇ ಫೈನಲ್ ಅಲ್ಲ. ದಿಸ್ ಈಸ್ ನಾಟ್ ಎ ಫೈನಲ್. ದ ಫೈನಲ್ ರಿಸಲ್ಟ್ ಈಸ್ 23ನೇ ತಾರೀಕಿನವರೆಗೂ ಕಾಯೋಣ, ಕಾದು ನೋಡೋಣ. ಧನ್ಯವಾದಗಳು.